ಹಾಯ್ ಹಲೋ ಎಲ್ಲರೂ ಕೂಡ ಬೆಳಗಿನ ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಅಂಬಿಕಾ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಕಾಫಿ ಟೀ ಆಯಿತಾ? ಸೊ ಹೆಂಗೆ ಗೊತ್ತಾ ಗೈಸ್, ನನಗೆ ತುಂಬ ಜನ ಕೇಳ್ತೀರಾ ಅಕ್ಕ ಕಲರ್ ಹಾಕ್ಬಿಟ್ಟು ಹೊಸಲು ತೊಳಿತೀರಲ್ವ ನೀವು ಅಂತ. ಕಲರ್ ಅಲ್ಲ, ಅದು ಅರಿಶಿನ. ಹೊಸ್ಲಿಗೆ ಅರಿಶಿನ ಅಂದರೆ ತುಂಬ ಇಷ್ಟ, ಹಾಗಾಗಿ ನಾನು ಫಸ್ಟಿಂದನೂ ಹವ್ಯಾಸ ಇದೆ ನನಗೆ. ಅರಿಶಿನ ಹಾಕ್ಬಿಟ್ಟು ತೊಳೆದ್ರೆ ಒಳ್ಳೆಯದು, ಹಾಗಾಗಿ ಅರಿಶಿನ ಹಾಕ್ತೀನಿ, ಕಲರ್ ಆ್ಯಡ್ ಮಾಡಲ್ಲ. ಯಾರ್ಯಾರೆಲ್ಲ ಪೃಥ್ವಿ ಅಂಬಿಕಾ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಇವತ್ತು ಕಸ ತುಂಬ್ಕೊಂಡ್ಬಿಟ್ಟು ಹಾಕ್ಬಂದು ಹೊಸಲು ತೊಳಿತಾ ಇದ್ದೀನಿ ಗುಡಿಸ್ಕೊಂಡು. ಇನ್ನು ಒಳಗಡೆ ಸ್ವಲ್ಪ ಕೆಲಸ ಇದೆ, ಅದನ್ನು ಕೂಡ ಮಾಡ್ಕೋಬೇಕು. ಹೊಸಲು ತೊಳ್ಕೊಂಡು ಪಕ್ಕದಲ್ಲಿ ಹಾಗೆ ತುಳಸಿ ಆಲೋವೆರಾನು ಆಯಿತು. ಇದು ಸಿಸ್ಟರ್, ನೀವು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀರಲ್ವ ಚಿಕ್ಕದೊಂದು ಒಣಗೋಗಿರೋ ಕಡ್ಡಿ, ಅದೇನಾ ಈ ಥರ ಚಿಗುರಿರೋದು ಅಂತ ಕೇಳಿದ್ದೀರಾ? ಅದೇನೇ ಈ ಥರ ಚಿಗುರಿದೆ. ಅದು ಇನ್ನೂ ತುಂಬ ಚೆನ್ನಾಗಿ ಚಿಗುರ್ತಾ ಇತ್ತು ಗೈಸ್. ನಾವು ಊರಿಗೆ ಹೋಗಿದ್ವಲ್ಲ, ಆಗ ಸ್ವಲ್ಪ ಎಲ್ಲ ಒಣಗೋಗಿದೆ, ಯಾಕಂದರೆ ಚಿಕ್ಕದಿತ್ತಲ್ವ. ಆ ಟೈಮಲ್ಲಿ ಸ್ವಲ್ಪ ನೀರು ಅದೆಲ್ಲ ನೋಡಿಕೊಂಡ್ರೆ ಚೆನ್ನಾಗಿ ಬೆಳೆಯುತ್ತೆ ಇನ್ನು. ಆಮೇಲೆ ರೀಪಾಟ್ ಮಾಡ್ತೀನಿ ಅಂತ ಕೂಡ ಹೇಳಿದ್ರಿ ಅಕ್ಕ, ನೀವು ರೀಪಾಟ್ ಮಾಡಿಲ್ಲಲ್ವ ಅಂತಂದರೆ. ಆದರೆ ಅದರಲ್ಲೇ ತುಂಬ ಚೆನ್ನಾಗಿ ಚಿಗುರಿದೆ ಅಲ್ವ, ಹಾಗಾಗಿ ರೀಪಾಟ್ ಮಾಡಿಲ್ಲ ನಾನು. ಇಲ್ಲಾಂದರೆ ರೀಪಾಟ್ ಮಾಡ್ತಾ ಇದ್ದೆ, ಕಾರಣ ತುಂಬ ಚೆನ್ನಾಗಿ ಚಿಗುರಿದೆ ಅದರಲ್ಲಿ, ಅದಕ್ಕೋಸ್ಕರ ನಾನು ಮಾಡಿಲ್ಲ. ಇವತ್ತು ಹುಣ್ಣಿಮೆ ಕೂಡ ಇದೆ ಗೈಸು. ನಾವು ಪ್ರತಿ ಹುಣ್ಣಿಮೆಗೆ ಉಚ್ಚಿನದುರ್ಗಕ್ಕೆ ಹೋಗ್ತಾ ಇದ್ವಿ ಅಮ್ಮನ ದರ್ಶನ ಪಡ್ಕೊಂಬರೋದಕ್ಕೆ. ಇವತ್ತು ಹೋಗೋಕ್ಕಾಗಿಲ್ಲ, ಕಾರಣ ಕಮಿಟ್ಮೆಂಟ್ಗಳು ತುಂಬ ಇದ್ದಾವೆ. ಹಾಗಾಗಿ ಅಮ್ಮ ಕರ್ಸ್ಕೋಬೇಕಂದ್ರೆ ಕರ್ಸ್ಕೊತಾರೆ. ಅವ್ರು ಕರ್ಸ್ಕೊತಾರೆ ಅನ್ನೋದಕ್ಕಿಂತ ನಾವು ಅಂದ್ಕೊಂಡ ತಕ್ಷಣ ಕರ್ಕೊತಾರಲ್ವ, ಹಾಗಾಗಿ ಅವ್ರು ಕರ್ಸ್ಕೊಂಡ್ರೆ ತುಂಬ ಖುಷಿ ಆಗುತ್ತೆ ನಮಗೆ. ನೋಡೋಣ, ಈಗ ಅಂದ್ಕೊಳೋ ಇದರಲ್ಲಿಲ್ಲ. ಹುಣ್ಣಿಮೆಗೆ ತುಂಬ ಜನ ನಮ್ಮನ್ನು ವೆಯ್ಟ್ ಮಾಡ್ತಾ ಇರ್ತಾರೆ ಗುಡ್ಡದಲ್ಲಿ. ಪ್ರಾಮಿಸ್ ಕೇಸ್, ನೀವು ಗುಡ್ಡಕ್ಕೆ ಬಂದೇ ಇರಲಿಲ್ಲ, ನಾವು ಮಧ್ಯದಲ್ಲಿ ಯಾವಾಗಾದರೂ ಹೋದಾಗ ಹೇಳ್ತಾ ಇರ್ತಾರೆ, ಹುಣ್ಣಿಮೆಗೆ ಬಂದಿರಲಿಲ್ಲ ಅಂತ ಅನಿಸುತ್ತಲ್ವಾ ಅಕ್ಕ ನೀವು ಅಂತ. ಅವಾಗ ತುಂಬ ಖುಷಿ ಆಗುತ್ತೆ. ಆಯಿತು ಅಕ್ಕ, ನಿಮ್ಮದು? ಹೌದಾ, ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಸೊ ನನಗೆ ಗೋಬಿ ರೆಸಿಪಿ ಶೇರ್ ಮಾಡಿ ಅಕ್ಕ ಅಂತ ಕಮೆಂಟ್ ಹಾಕಿದ್ದೀರಾ. ಖಂಡಿತ ಶೇರ್ ಮಾಡ್ತೀನಿ ಸಿಸ್ಟರ್. ಶಾಪ್ ಹತ್ರ ಅಲ್ವಾ ಸ್ವಲ್ಪ, ಹಾಗಾಗಿ ತುಂಬ ಗಡಿಬಿಡಿಲಿರ್ತೀವಿ. ನಾನು ಪೃಥ್ವಿ ಇಬ್ಬರು ಕೂಡ ಕೆಲಸ ಮಾಡ್ತಾ ಇರ್ತೀವಿ, ಫ್ರೀ ಇರೋದಿಲ್ಲ. ಹಾಗಾಗಿ ರಿಪ್ಲೈ ಮಾಡೋಕ್ಕಾಗಿಲ್ಲ ಆ ಕಮೆಂಟಿಗೆ. ನಾನು ನೋಡಿದ್ದೆ, ಹಾಗಾಗಿ ಲಾಕ್ಸಲ್ಲೇ ಹೇಳ್ತಾ ಇದ್ದೀನಿ. ಅಲ್ಲಿ ಹೋದ್ಮೇಲೆ ತುಂಬ ಗಡಿಬಿಡಿಯಲ್ಲಿ ಇರ್ತೀವಿ ಸಿಸ್ಟರ್ ನಾವು, ಯಾಕಂದರೆ ಹೋಗ್ತಿದ್ದಂಗೆ ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ, ನನ್ನ ಕೆಲಸ ನಾನು ಮಾಡ್ತಾ ಇರ್ತೀನಿ. ರೀಲ್ ಮಾಡೋಕ್ಕೆ ಕೂಡ ನಮಗೆ ಟೈಮ್ ಸಾಕಾಗಲ್ಲ, ಆದರೂ ಆ ಗ್ಯಾಪಲ್ಲಿ ಮಾಡಾಕ್ತೀವಿ. ಕಾರಣ ನಮ್ಮ ಕಸ್ಟಮರ್ ಹೇಳ್ತಾರೆ, ನೀವು ನಿನ್ನೆ ರೀಲ್ ಅಪ್ಲೋಡ್ ಮಾಡಿರಲಿಲ್ಲಲ್ವ, ಹಾಗಾಗಿ ನಾವು ಬರಲಿಲ್ಲ, ನಿಮ್ಮದು ಶಾಪ್ ಕ್ಲೋಸ್ ಇದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಎಷ್ಟೇ ಬ್ಯುಸಿಯಲ್ಲಿದ್ದರೂ ಮಧ್ಯದಲ್ಲಿ ಒಂದು ರೀಲ್ಸ್ ಕೆಲಸ ಮಾಡ್ಕೊತಾನೆ ಮಾಡಿ ಅಪ್ಲೋಡ್ ಮಾಡಿಬಿಡ್ತೀವಿ. ನಮ್ಮ ಕಸ್ಟಮರಿಗೋಸ್ಕರ ನಾವು ರೀಲ್ ಅಪ್ಲೋಡ್ ಮಾಡ್ತೀವಿ. ಶೇರ್ ಮಾಡ್ಕೊಳ್ತೀನಿ ಸಿಸ್ಟರ್. ನನಗೆ ತುಂಬ ಜನ ಕೇಳಿರೋ ಕ್ವಶನ್ ಏನು ಅಂತ ಅಂದರೆ, ನೀವು ಯಾವ ಊರಲ್ಲಿ ಅಕ್ಕ ಇದ್ದಿದ್ದು, ನಿಮ್ಮದು ಯಾವ ಊರು ಅಂತ ಕೇಳಿದ್ದೀರಾ. ನಂದು ಊರು ಬಂದುಬಿಟ್ಟು ಜಗಳೂರು ಹತ್ರ ರಾಜನಟ್ಟಿ ಅಂತ, ಮಹಾರಾಜನಟ್ಟಿ ಅಂತಿದೆ, ಅದಲ್ಲ. ಎಲ್ಲಿ ಕಣ್ಕುಪ್ಪೆ ಗೋವಿಮಠ ಬರುತ್ತಲ್ವ, ಆ ಸೈಡ್ ಇರೋದು ನಮ್ಮೂರು. ತವ್ರ ಮನೆ. ಗಂಡನ ಮನೆ ಬಂದುಬಿಟ್ಟು ಮತ್ತೆಳ್ಳಿ, ಶಾಶ್ವಳ್ಳಿ, ಕೊಟ್ಟೂರು ಅಂತಾರಲ್ವ, ಈ ಕಡೆ. ಇಲ್ಲಿ ಒಂದು ಶಾಶ್ವಳ್ಳಿ ಇದೆ, ಅದಲ್ಲ. ನಮ್ಮದು ತವ್ರ ಮನೆ ಅದೇ, ಗಂಡನ ಮನೆ ಇದು. ಅಂದರೆ ನಾನು ಇದ್ದಿದ್ದು ಚಿಕ್ಕಮಂಗ್ಳೂರಲ್ಲಿ. ಆ ಕಡೆ ಮಲ್ಲಂದೂರು ಬರುತ್ತಲ್ವ, ಮಲ್ಲಂದೂರು ಸಮೀಪ ಆ ಕಡೆ ನಾರಾಯಣಗೌಡರು ಬಾಗ್ಮನೆ ತೋಟ ಅಂತ, ಆ ತೋಟದಲ್ಲಿ ನಾನು ತುಂಬ ಇದ್ದಿದ್ದು. ಅಲ್ಲೇ ಕೆಲಸ ಮಾಡ್ತಿದ್ವಲ್ಲ, ಹಾಗಾಗಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ನಮ್ಮ ಅಪ್ಪಾಜಿ ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ತಿದ್ರಲ್ವ, ಹಾಗಾಗಿ ಕರ್ಕೊಂಡೋಗಿ ಅಲ್ಲೇ ನಮಗೆ ಹವ್ಯಾಸ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನಾವು ಅಲ್ಲೇ ಇದ್ದಿದ್ದು ಅಂತ.
ಇಷ್ಟೇ ಗೈಸ್. ನಾನು ತುಂಬ ಜನ ಕೇಳಿದ್ದೀರಾ, ಹಾಗಾಗಿ ಇವತ್ತು ರಿಪ್ಲೈ ಮಾಡಿದೆ. ತುಂಬ ಜನ ಶಾಪ್ ಹತ್ರ ಕೂಡ ಅದನ್ನೇ ಹೇಳ್ತಾರೆ ನನಗೆ, ನಿಮ್ದು ಯಾವ ಊರು ಅಂತ. ಅಂದರೆ ನಾನು ತುಂಬ ಇದ್ದಿದ್ದಂದರೆ ಗೈಸ್ ಚಿಕ್ಕಮಂಗ್ಳೂರು ಹತ್ರನೇ. ಅದಕ್ಕೆ ಹೇಳ್ತಿರ್ತೀನಿ ನನಗೆ ಅಲ್ಲೇ ತುಂಬ ಇಷ್ಟ ಅಂತ, ಯಾಕಂದರೆ ನಾನು ಇದ್ದಿದ್ದು ಅಲ್ಲೇ ಅಲ್ವಾ, ಹಾಗಾಗಿ. ಆಮೇಲೆ ನಂತರ ಎಸ್ಟೇಟಿಂದ ಬಂದ ನಂತರ ನಮ್ಮ ಅಕ್ಕರ ಮನೇಲಿ ಇದ್ದೆ ಅಂತ ಹೇಳಿದ್ದೀನಲ್ವ ಲಾಸ್ಟ್ ವಿಡಿಯೋದಲ್ಲಿ. 4 ವರ್ಷನ 5 ವರ್ಷ ಇದ್ದೀನಿ ನಮ್ಮ ಅಕ್ಕರ ಮನೇಲಿ. ಅದು ಊರು ಬಂದ್ಬಿಟ್ಟು ಕೊರಟಗೆರೆ. ಅವರು ಕೂಡ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಗೈಸ್. ನಿಮಗೆ ನಮ್ಮ ಲೈಫ್ ಸ್ಟೋರಿ ಬೇಕು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ಗೈಸ್. ನಮ್ಮ ಪೃಥ್ವಿ ಕರ್ಕೊಂಡು ರಿವೀಲ್ ಮಾಡ್ತೀವಿ. ತುಂಬ ಇದೆ ಹೇಳ್ಕೋಬೇಕು ಅಂತ ಆದರೆ, ಬಟ್ ಹೇಳ್ಕೊಳಕ್ಕೆ ಟೈಮ್ ಸಾಕಾಗ್ತಾ ಇಲ್ಲ. ನಮಗೆ ಟೈಮ್ ಇರೋದಿಲ್ಲಲ್ವ. ಆದರೂ ಆ ಗ್ಯಾಪಲ್ಲಿ ನಾನು ಶೇರ್ ಮಾಡ್ಕೋಬೇಕಂತ ಇದ್ದೀನಿ. ಬಟ್ ಕಮೆಂಟ್ ಮೂಲಕ ತಿಳಿಸಿದ್ರೆ ಮಾತ್ರ ಶೇರ್ ಮಾಡ್ಕೊಳ್ಳಿ ಅಕ್ಕ ಅಂತ. ಸೊ ಏನು ಗೊತ್ತಾ ಗೈಸ್, ನಮಗೆ ತುಂಬ ಜನ ಕೇಳ್ತಾರೆ, ನಮಗೆ ತುಂಬ ಎಲ್ಲದೂ ಇದೆ ಅಕ್ಕ, ಆದರೆ ನಿಮ್ಮಷ್ಟು ಖುಷಿಯಾಗಿಲ್ಲ, ನಿಮ್ಮನ್ನು ನೋಡ್ಬಿಟ್ಟು ನಮಗೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತಾರೆ. ಸುಳ್ಳಲ್ಲಲ್ವ? ಅಣ್ಣ ಆಸ್ತಿ ಮನೆ ಎಲ್ಲ ಇದ್ದರೂ ಕೆಲವೊಂದ್ಸಲ ನೆಮ್ಮದಿ ಇರೋದಿಲ್ಲಲ್ವ. ನಮಗೆ ಸ್ವಲ್ಪ ಕಮಿಟ್ಮೆಂಟ್ಗಳಿದೆ ಅಷ್ಟೇ. ಪ್ರೀತಿಗೆ ಅದಕ್ಕೆಲ್ಲ ಎಂಥದ್ದು ಏನು ಗೊತ್ತೇ ಇಲ್ಲ. ಅವಾಗೆಲ್ಲ ಸುಮ್ಮನೆ ಹೇಳಿಲ್ಲ ಗೈಸ್, ಕಾಯಕವೇ ಕೈಲಾಸ ಅಂತ. ಕೆಲಸ ಮಾಡ್ಕೊತ ಇದ್ರೆ ಯಾವ ಚಿಂತೆ ಕೂಡ ನಮಗೆ ಇರೋದಿಲ್ಲ. ಯಾಕಂದರೆ ಕೆಲಸದೆಲ್ಲ ದೇವ್ರನ್ನ ಕಾಣ್ತೀವಲ್ವ, ಹಾಗಾಗಿ ನಾನು ಒಂದು ವಿಷಯ ಶೇರ್ ಮಾಡ್ತೀನಿ. ಏನು ಗೊತ್ತಾ, ನಮಗೂ ಒಂದು ಟೈಮಲ್ಲಿ ದೇವ್ರು ಎಲ್ಲದೂ ಕೊಟ್ಟಿದ್ದ. ಹಣ ಇತ್ತು, ಆಸ್ತಿ ಈಗೂ ಕೂಡ ಇದೆ, ಊರಲ್ಲಿದೆ ಅಷ್ಟೇ. ನಾವು ಇಲ್ಲಿ ಕೆಲಸ ಮಾಡ್ಕೊಂಡು ಇಲ್ಲೇ ಇದ್ದೀವಲ್ವ, ಹಾಗಾಗಿ ಸ್ವಂತ ಅಂದರೆ ಊರಲ್ಲಿದೆ, ಇಲ್ಲಿಲ್ಲ ಅಲ್ವಾ. ಇಲ್ಲಿದ್ದರೆ ಚೆನ್ನಾಗಿರ್ತಿತ್ತು. ಅಂದರೆ ನಾನು ಹೇಳೋದು, ದೇವರು ಕೊಟ್ಟಿರೋದು ಯಾವ ಟೈಮಲ್ಲಿ ಬೇಕಾದರೂ ಕಿತ್ಕೊತಾನೆ. ಪ್ರಾಮಿಸ್. ನಮಗೆಲ್ಲ ಕೊಟ್ಟಿದ್ದಾನೆ ಅಂತ ಅಂದ್ಕೊತಾ ಇರ್ತೀವಿ, ಬಟ್ ಯಾವ ಟೈಮಲ್ಲಿ ಬೇಕಾದರೂ ಕಿತ್ಕೊತಾನೆ. ಅಂದರೆ ಖಂಡಿತ ದೇವರಿದ್ದಾನೆ ನನಗೆ. ಅಂದರೆ ಕೊಟ್ಟಿರೋದು ಒಂದು ಕಾರಣ ಇರುತ್ತೆ, ಅಂದರೆ ಕಿತ್ಕೊಳೋದಕ್ಕೆ ಒಂದು ಕಾರಣ ಇರುತ್ತಲ್ವ, ಅದು ನಮಗೆ ಗೊತ್ತಿಲ್ಲ, ದೇವ್ರಿಗೆ ಗೊತ್ತು. ಬಟ್ ನೀನು ಏನೇ ಮಾಡಿದ್ರು, ಏನೇ ಅಂದರೆ ಏನೇ ಕೊಟ್ಟಿದ್ರು, ಏನೇ ಕಿತ್ಕೊಂಡಿದ್ರು, ಅದು ಎಲ್ಲ ಒಳ್ಳೇದಕ್ಕೆ ಅಂತ ಅಂದ್ಕೊತೀನಿ. ಅಂದರೆ ನೀವು ಹೇಳ್ತೀರಲ್ವಾ, ಚೆನ್ನಾಗಿದ್ದೀರಂತ ಹೇಳ್ತೀರಲ್ವ, ಅದೊಂದು ರೋಡಿಂದ ನನಗೆ ತುಂಬ ಖುಷಿ ಆಗುತ್ತೆ. ಅಂದರೆ ನಮಗೆ ಎಲ್ಲದೂ ಇದೆ ಅಕ್ಕ, ನಮಗೆ ಖುಷಿ ಇಲ್ಲ ಅಂತ ತುಂಬ ಜನ ಶೇರ್ ಮಾಡ್ಕೊತಾರೆ. ಬಟ್ ಅದೇ ಚಿಕ್ಕದಾಗಲಿ ಪ್ರೀತಿ ಅದೆಲ್ಲ ಕಡಿಮೆ ಇರೋದಿಲ್ಲಲ್ವ, ಹಾಗಾಗಿ ನನಗೆ ಅವರೆಲ್ಲ ಹೇಳಿದಾಗ ಏನು ಹೇಳ್ಬೇಕಂತಲೇ ಗೊತ್ತಾಗಲ್ಲ. ಇದು ಹೇಗೆ ಸಾಧ್ಯ ಅದೆಲ್ಲ ಅಂತ. ಎಲ್ಲದೂ ನಮ್ಮಲ್ಲೇ ಇರುತ್ತೆ, ಯಾರಿಗೆ ಆಸೆ ಇರಲ್ಲ, ಎಲ್ರಿಗೂ ಕೂಡ ಆಸೆ ಇರುತ್ತೆ, ನಾವು ಆಗಿರಬೇಕು ಈಗಿರಬೇಕು ಅಂತ. ಅಂದರೆ ಆ ಟೈಮ್ ಬರೋವರೆಗೂ ನಾವು ಕಾಯಬೇಕು. ಹಾಗೂ ಇರಬೇಕು ಅಂತ ಕನಸ್ಕೊಳ್ಳೋದು ತಪ್ಪಲ್ಲ, ಬಟ್ ನನಸು ಮಾಡ್ಕೊಳಕ್ಕೆ ಶ್ರಮ ಬೀಳಬೇಕು ಅಷ್ಟೇ ಅಲ್ವಾ ಗೈಸ್. ಅಂದರೆ ನಮ್ಗೆ ಅದೇ ಬೇಕು ಇದೇ ಬೇಕು ಅಂತ ಅನ್ಕೋಬಾರ್ದು ಗೈಸ್. ಯಾಕಂದರೆ ಆ ದಿನ ಬಂದೇ ಬರುತ್ತೆ, ಕಾಯಬೇಕಷ್ಟೇ ನಾವು. ಆ ಕ್ಷಣಕ್ಕೋಸ್ಕರ ನಾವು ಏನು ಮಾಡ್ತಾಯಿದ್ದೀವೋ ಅದರಲ್ಲಿ ತುಂಬ ಶ್ರಮ ಇಟ್ಟು ಮಾಡ್ಕೊತ ಹೋಗಬೇಕು. ನಮ್ಮ ಲೈಫಲ್ಲಿ ಇನ್ನು ಏನೇನಿದೆಯೋ ಯಾರಿಗೆ ಗೊತ್ತಲ್ಲ. ಹೇಳ್ತಾರಲ್ವ, ದೇವ್ರು ಎಲ್ಲರೂ ನೋಡ್ಕೊಂಬರೋದು ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಎಲ್ಲರನ್ನೂ ನೋಡ್ತಾ ಇರ್ತಾನೆ ಅಂತ. ಆ ಕ್ಷಣಕ್ಕೋಸ್ಕರ ನಾವು ಕಾಯಬೇಕು ಅಷ್ಟೇ. ಲಿಸ್ಟಲ್ಲಿ ನಾವು ಕೂಡ ಇದ್ದೀವಲ್ವ, ಹಾಗಾಗಿ. ನನಗೆ ತುಂಬ ಜನ ಕಮೆಂಟ್ ಹಾಕೋದು, ಅಕ್ಕ ಏರ್ ಸೀಕ್ರೆಟು ಶೇರ್ ಮಾಡಿ ಅಂತ. ಪ್ರಾಮಿಸ್ ಸಿಸ್ಟರ್, ನಾನು ಏರ್ ಸೀಕ್ರೆಟ್ ಅಂತ ಎಂಥದ್ದು ಏನು ಮಾಡ್ತಾ ಇಲ್ಲ. ನೀವು ರಿಪ್ಲೈ ಮಾಡೋದಿಲ್ಲ ಅಕ್ಕ, ನಾವು ಕೇಳಿದ್ರಂತ ಕೂಡ ಹೇಳಿದ್ದೀರಾ. ಪ್ರಾಮಿಸ್, ನಾನು ಏರ್ ಸೀಕ್ರೆಟ್ ಅಂತ ಎಂಥದ್ದು ಮಾಡಲ್ಲ. ನೀವೇ ಡೈಲಿ ವಿಡಿಯೋಸಲ್ಲಿ ನೋಡ್ತೀರಾ. ನಾನು ತುಂಬ ಹಸಿ ಇದ್ದಾಗ ಮಾತ್ರ ಜುಟ್ಟು ಕಟ್ತೀನಿ, ಬಾಕಿ ಟೈಮಲ್ಲೆಲ್ಲ ತುರ್ಬು ಹಾಕ್ಕೊಂಡಿರ್ತೀನಿ, ನೋಡ್ತೀರಲ್ವ. ತುಂಬ ಹಸಿ ಇದ್ದಾಗ ಮಾತ್ರ ನಾನು ಏರ್ ಬಿಡೋದು. ಸಿಗರೇಟ್ ಅಂತ ಎಂಥದ್ದಿಲ್ಲ ಗೈಸ್. ಲಾಸ್ಟ್ ವಿಡಿಯೋದಲ್ಲಿ ತುಂಬ ಸುಮಾರು 1 ತಿಂಗಳಿಂದ ನಾವು ಒಬ್ರಿಗೆ ರಿಪ್ಲೈ ಕೊಟ್ಟಿದ್ದೀನಿ ನನ್ನ ಸಿಸ್ಟರಿಗೆ. ನಮ್ಮ ಅಮ್ಮಂದು ಏರ್ ಲೆಂತ್ ಇತ್ತು, ಆ ಕಾರಣಕ್ಕೋಸ್ಕರ ನನ್ನ ಏರ್ ಕೂಡ ಲೆಂತ್ ಇದೆ. ಅದು ಬಿಟ್ಟರೆ ಎಂಥ ಸೀಕ್ರೆಟ್ ಇಲ್ಲ ಅಂತ ಕೂಡ ಹೇಳಿದ್ದೀನಿ.
ಇಷ್ಟು ಕೆಲಸದ ಮಧ್ಯದಲ್ಲಿ ಏರ್ ಸೀಕ್ರೆಟ್ ಇಲ್ಲ ಆ ಟೈಮಲ್ಲಿ ಮಾಡ್ಕೊಂಡ್ಲಿ ನಾನು. ಪ್ರಾಮಿಸು ಏರ್ ಸೀಕ್ರೆಟ್ ಅಂತ ಏನೂ ಇಲ್ಲ ಸಿಸ್ಟರ್ಸ್, ಇಷ್ಟೇ. ನಾನು ನೀವು ಹೇಳ್ತಾ ಇರ್ತೀರ ನೀವು ಎಂಥದ್ದು ರಿಪ್ಲೈನೇ ಮಾಡಲ್ಲ ಅಕ್ಕಂತ. ಪ್ರಾಮಿಸ್ ನಂಗೆ ಕೆಲವೊಂದು ಕಮೆಂಟ್ ನೋಡೋಕೆ ಕೂಡ ಟೈಮ್ ಸಿಗೋದಿಲ್ಲ ನನಗೆ. ಯಾಕಂದರೆ 2 ಗಂಟೆವರೆಗೂ ಮನೇಲಿರ್ತೀನಿ, 2 ಗಂಟೆ ಆದಮೇಲೆ ಶಾಪ್ ಹತ್ರ ಇರ್ತೀನಿ, ನೈಟ್ ಬರೋದು 11 ಗಂಟೆ 11:30 ಟೈಮು ಹೇಳೋಕ್ಕಾಗಲ್ಲ, ಅಷ್ಟೊಂದು ಟೈಮ್ ಆಗುತ್ತೆ ನನಗೆ. ಹಾಗಾಗಿ ನಾನು ನೋಡಿರಲ್ಲ, ಹಾಗಾಗಿ ರಿಪ್ಲೈ ಕೊಟ್ಟಿಲ್ಲ ಅಷ್ಟೇ, ಸಾರಿ. ಕೆಲವೊಂದು ನೋಡಿರ್ತೀನಲ್ವ, ಅವ ರಿಪ್ಲೈ ಮಾಡೋಕೆ ಕೂಡ ಆಗಿರಲ್ಲ, ಒಂದು ಆರ್ಟ್ ಸ್ಲಿಪ್ ಕೊಟ್ಟು ಸುಮ್ಮನೆ ಬಿಟ್ಬಿಡ್ತೀನಿ ಪ್ರಾಮಿಸ್. ನೋಡಿ ಎಲ್ಲರೂ ಕಣ್ಣು ಹಾಕ್ಬಿಟ್ಟು ಎಷ್ಟು ಏರ್ಸ್ ಬಿದ್ದೋಗ್ತಾ ಇದೆ. ಬಟ್ ನಮ್ಮಮ್ಮನ ತುಂಬ ಲೆಂತ್ ಇತ್ತು ಗೈಸ್ ಏರು, ಅದಕ್ಕೋಸ್ಕರ ಇಷ್ಟು ಏರ್ ಲೆಂತ್ ಇದೆ ಅಷ್ಟೇ ನಮ್ಮಮ್ಮನ ಥರ. ಅದು ಬಿಟ್ಟರೆ ಕಾರಣ ಬೇರೆ ಎಂಥದ್ದಿಲ್ಲ. ನಾನು ನೀಟಾಗಿ ಎಣ್ಣೆ ಕೂಡ ಹಚ್ಚೋದಿಲ್ಲ, ನೋಡ್ತೀರ ಎಲ್ಲ ವಿಡಿಯೋಸಲ್ಲಿ ನಾನು ಡ್ರೈ ಏರ್ಸೇ ಬಿಟ್ಕೊಂಡಿರ್ತೀನಿ. ಅದು ಜಡೆ ಕೂಡ ಕಟ್ತೀನಿ ಅಂತಂದರೆ ತುಂಬ ಹಸಿ ಇದ್ದಾಗ ಮಾತ್ರ ಜಡೆ ಕಟ್ಟೋದು, ಜುಟ್ಟು ಹಾಕೋದು ಅದೆಲ್ಲ ಮಾಡೋದು. ಯಾವಾಗ ನೋಡಿದ್ರು ತುರ್ಬಾಕೊಂಡೇ ಇರ್ತೀನಿ ನಾನು. ಹುಣ್ಣಿಮೆ ಅಲ್ವಾಗ, ಹಾಗಾಗಿ ಮನೇಲಿ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡು ಹೆಸರುಬೇಳೆ ಪಾಯಸ ಮಾಡ್ತಾ ಇದ್ದೀನಿ. ಪೂಜೆ ಕೂಡ ಇನ್ನೂ ರೆಡಿ ಮಾಡ್ಕೊಂಡಿಲ್ಲ. ಒಂದು ಕಡೆ ಇದನ್ನು ಹೆಸರುಬೇಳೆ ಫ್ರೈ ಮಾಡಿಬಿಟ್ಟು ಇದು ಕೂಡ ಆಗ್ತಾ ಇರುತ್ತೆ, ಪೂಜೆ ಕೂಡ ಆಗ್ತಾ ಇರುತ್ತಲ್ಲ, ರೆಡಿ ಮಾಡ್ಕೊಂಡು ಒಂದು ಕಡೆ ರೈಸಿ ಕೂಡ ಅಕ್ಕಿ ನೆನೆಸಿದ್ದೀನಿ, ತುಪ್ಪ ಹಾಕ್ಕೊಂಡು ಫ್ರೈ ಮಾಡಿದ್ದೀನಿ ನೋಡಿ. ಈ ಥರ ಡೀಪಾಗಿ ಫ್ರೈ ಆದರೆ ಪಾಯಸ ಚೆನ್ನಾಗಿರುತ್ತಲ್ವ. ದೇವ್ರೇನು ಅದೇ ಬೇಕು ಇದೇ ಬೇಕು ಅಂತ ಎಂಥದ್ದು ಕೇಳಲ್ಲ. ನನಗೆ ನಿನ್ನೆ ಕೂಡ ಅಂದ್ಕೊಂಡೆ ಪಾಯಸ ಮಾಡಬೇಕು ಅಮ್ಮಗೆ ನೈವೇದ್ಯ ಅಂತ ಸುಮಾರು ದಿನ ಅಂದ್ಕೊಂಡಿದ್ದೆ, ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಇವತ್ತು ಹೆಂಗೋ ಹುಣ್ಣಿಮೆ ಇತ್ತಲ್ವ, ಹಾಗಾಗಿ ಮಾಡಿಕೊಂಡೆ. ಪ್ರತಿ ಸಲ ಬರೀ ಮೊಸರನ್ನೇ ಇಡೋದಾಗಿದೆ ಅಮ್ಮಗೆ, ಅದಕ್ಕೆ ಇವತ್ತು ಸ್ವೀಟ್ ಮಾಡೋಣ ಅಂತ. ಬನ್ನಿ ಗೈಸ್, ಪಾಯಸ ತಿನ್ನೋಣ. ಪಾಯಸ ಎಷ್ಟಿಷ್ಟನ ಅಮ್ಮನ ನೆಪದಲ್ಲಿ ನಾವು ಹೊಟ್ಟೆಗೆ ಹಾಕ್ಕೊಂತಿದೀವಿ ನೋಡಿ. ಹುಣ್ಣಿಮೆ ಸ್ಪೆಷಲ್ ಪಾಯಸನಾ? ಪ್ರತಿ ಹುಣ್ಣಿಮೆಗೆ ನಾವು ಹೋಗ್ತಾ ಇದ್ವಲ್ಲ ಪ್ರತಿ. ಹೌದು, ಇವತ್ತು ನಮ್ಮ ತಾಯಿ ದರ್ಶನ ಮಾಡಕ್ಕೆ ಹೋಗೋಕ್ಕಾಗಿಲ್ಲ, ಬರ್ತೀವಿ ಆದಷ್ಟು ಬೇಗ ಬರ್ತೀವವ. ನಮ್ಮ ತಾಯಿ ಅಂದರೆ ನಮ್ಮ ಮನೆಯವ್ರು ಚಿಂಗಮ್ಮ. ನಾನು ಚೆನ್ನಾಗಿದೆ ಅವರಲ್ಲಿ ರಿಸಲ್ಟು. ಕುಕ್ಕರಿಗೆ ಹಾಕಿದ್ರೆ ಚೆನ್ನಾಗಿರ್ತಾ ಇತ್ತು, ಬೇಗ ಬೇಯ್ತಾ ಇತ್ತು. ಚೆನ್ನಾಗಿದೆ, ಸ್ವೀಟ್ ಕಮ್ಮಿ ಇದೆ. ಸ್ವೀಟ್ ಬೇಕಂತಾನೆ ಕಮ್ಮಿ ಹಾಕಿದ್ದೀನಿ ಗೈಸ್, ಯಾಕಂದರೆ ನಂದು ಸುಮಾರು ನಾನು ಹೇಳೇ ಇಲ್ಲ, ನನ್ನ ಅಲ್ಲೂ ಒಂದು ಸ್ವಲ್ಪ ಉಳುಕಾಗಿದೆ, ಹಾಗಾಗಿ ಸ್ವೀಟ್ ಕಮ್ಮಿ ಹಾಕಿದ್ದೀನಿ. ಓಕೆ ಗೈಸ್, ಪೃಥ್ವಿ ಅಂಬಿಕಾ ಯೂಟ್ಯೂಬ್ ಚಾನಲ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಫುಲ್ ವಿಡಿಯೋ ನೋಡಿ, ಇದೇ ಥರ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಲ್ಲ. ಕೆಲವರು ಇಷ್ಟಪಟ್ಟಿರ್ತಾರಲ್ವಾ, ಪ್ಲೀಸ್ ಲೈಕ್ ಮಾಡಿ ಅಂತ. ಇನ್ನೊಂದು ಹೇಳ್ಬೇಕು, ನಾನು ಯಾವ ಥರ ಮಾಡಬೇಕಂತ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ. ವ್ಲಾಗ್ಸೇ ಕಂಟಿನ್ಯೂ ಮಾಡಲಾ, ಯಾವ್ದಾದ್ರು ರೆಸಿಪಿ ಶೇರ್ ಮಾಡಲಾ, ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ನೀವು ರೆಸಿಪಿ ತೋರಿಸೋದೇ ಇಲ್ಲ ಅಕ್ಕ ಅಂತ ಕೂಡ ಕಮೆಂಟ್ ಹಾಕಿದ್ದೀರಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬಾಯ್ ಹೇಳ್ತೀನಿ, ಬಾಯ್.